ನನಗೇನು ಇವತ್ತು ತುಂಬ ಅರ್ಜೆಂಟಲ್ಲಿ ಹೋಗೋದೇನು ಅವಶ್ಯಕತೆ ಇಲ್ಲ. ನಾನೇನು ಮಂಗಳೂರಿಗೆ ಅಥವಾ ಚಿಕ್ಕಮಂಗ್ಳೂರಿಗೆ ಹೊಡಿತಾ ಇಲ್ಲ. ಇಲ್ಲಿ ಬೈಕರ್ಸ್ ಎಲ್ಲ ಹೆವಿಯಾಗಿ ಹೋಗ್ತಾಯಿದ್ರು. ಸೊ ಐ ಹ್ಯಾವ್ ಲಾಟ್ ಆಫ್ ಟೈಮ್. ಸೊ ಇಲ್ಲಿ ನಮ್ಮ ಲೆಫ್ಟಲ್ಲಿ ಯಾವುದೋ ಒಂದು ಟೆಂಪಲ್ ನೋಡಿದೆ. ಕ್ಷೇತ್ರ ಗುಡ್ಡದ ರಂಗನಾಥ ಸ್ವಾಮಿ. ಐ ಡೋಂಟ್ ನೋ ಸ್ನೇಹಿತರೆ, ಸುಮ್ಮನೆ ಹೊಡಿತಾ ಇದ್ದೀನಿ. ಲೆಟ್ಸ್ ಸಿ. ನನಗೆ ಹೆಂಗಿರೋ ಸ್ವಲ್ಪ ಹೆಲ್ಮೆಟ್ದು ಏನಾಗ್ಬಿಟ್ಟಿದೆ ಅಂದರೆ, ನಾನು ಹಳೆ ವೀಡಿಯೋಲಿ ಹೇಳಿದ್ದೆ ಈ ಎಡಿಲ್ದು ಬ್ಲೂಟೂತ್ ಹೆಲ್ಮೆಟ್ ಸ್ಪೀಕರ್ಸ್ ಬಗ್ಗೆ ಹೇಳ್ತೀನಿ ಅಂತ. ಅದು ಕನೆಕ್ಟ್ ಮಾಡ್ಬೇಕಾದ್ರೆ ಯಾವುದೋ ಒಂದು ವೈರ್ನ ಟ್ಯಾಗಲ್ ಮಾಡಿಬಿಟ್ಟು ಇಲ್ಲಿ ಹೆಲ್ಮೆಟ್ ಹತ್ರ ಮೇಲ್ಗಡೆ ಹಾಕ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. ದಿಸ್ ಈಸ್ ನಾಟ್ ಅ ಪ್ರಿಟಿ ಓಲ್ಡ್ ಟೆಂಪಲ್. ಇದು ಹೊಸ ಟೆಂಪಲ್ ಥರ ಇದೆ. ಅಷ್ಟೇ ಇದು. Nothing much to see. ರೋಡ್ ಸೈಡಿಂದ ಚೆನ್ನಾಗಿ ಕಾಣಿಸ್ತು, ಬಟ್ ಇಲ್ಲೇನೂ ಇಲ್ಲ. ಇಲ್ಲಿ ಆ್ಯಕ್ಚುಲಿ ಒಂದು ಗ್ರಾಮ ಇದೆ. ಸೊ ನೋಡ್ಬೋದು. ಸೊ ಸ್ನೇಹಿತರೆ, ನಾನು ಅದೇ ಹೆಲ್ಮೆಟಲ್ಲಿ ಸ್ವಲ್ಪ ಯಾವಾಗಲೂ ಪೇಷನ್ಸ್ ಇಟ್ಬಿಟ್ಟು, ನೀವು ಗೋಪ್ರೋ ಮೈಕೆ ಹಾಕೋದಾಗಲಿ ಅಥವಾ ಏನೋ ಹೆಡ್ಫೋನ್ ಹೆಲ್ಮೆಟ್ ಒಳಗಡೆ ಹಾಕೋತಾ ಇದ್ದೀರಾ ಅಂದರೆ ಸ್ವಲ್ಪ ಪೇಷನ್ಸ್ ಇಟ್ಟು ಮಾಡಬೇಕು ಅನ್ನೋದು ನನಗಿವತ್ತು ಗೊತ್ತಾಯಿತು. ಸೊ ಸ್ವಲ್ಪ ಎಲ್ಲ ಒಂದು ಕಡೆ ಒಂದು ಏನೋ ಟ್ಯಾಗಲ್ ಆಗಿಬಿಟ್ಟಿದೆ ಕೇಬಲ್ ಇಲ್ಲಿ ಮಾತ್ರ. ನಿಜವಾಗ್ಲೂ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಹೇಳ್ಬೇಕು ಅಂದರೆ ಸ್ನೇಹಿತರೆ, ಆಲ್ಮೋಸ್ಟ್ ಅರ್ಧ ಗಂಟೆಯಿಂದ ಹೊಡಿತಾ ಇದ್ದೀನಿ. ಇನ್ನೂ ಬ್ಯಾಟ್ರಿ ಡ್ರೈನ್ ಆಗಿಲ್ಲ. ನೋಡೋಣ ಎಷ್ಟೊತ್ತು ಬರುತ್ತೆ ಅಂತ. ಆಫ್ ಮಾಡೋಣ. ಏನೋ ಒಂದು ಕೇಬಲ್ಲು ಟ್ಯಾಗಲ್ ಆಗಿಬಿಟ್ಟಿದೆ. ಏನೋ ಮಾಡಬೇಕೀಗ ಮನೆಗೆ ಹೋದ್ಮೇಲೆ. ಅದಕ್ಕೆ ನೆಕ್ಸ್ಟು ನಾವು ಎಲ್ಲೋ ನವಿಲು ತುಂಬ ಕಿಷ್ಟ ಇದೆ. ಒಳ್ಳೆ ಸೌಂಡ್ ಕೇಳಿಸ್ತಾ ಇದೆ. ಬಟ್ ನಾನು ಅಲ್ಲೊಂದು ಗಿಡಿ. ಓಕೆ ಸ್ನೇಹಿತರೆ, ಇಲ್ಲಿಂದ ನಾವು ಸಂಕರೇಶ್ವರ ಬೆಟ್ಟಕ್ಕೆ ಹೋಗೋಣ. ವೆದರ್ ಅಂತೂ ಇಲ್ಲಿ ಹೆಂಗಿದೆ ಅಂದರೆ, ಅಲ್ಲಿ ಆ್ಯಕ್ಚುಲಿ ಬೆಟ್ಟನೇ ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿ ಅದೇನೋ ಒಂದು ಹಾಸನ್ಗೆ ಹೋಗ್ಬೇಕಾದ್ರೆ ಕುಣಿಗಲ್ ಒಂದು ಚೂರು ಮುಂದೆ ಜಾಗ ಇದೆಯಲ್ಲ, ಎವಿ ಯಾವಾಗ ಬಂದಾಗಲೂ ಅಷ್ಟೇ ಒಂಥರ ಫುಲ್ಲು ಬ್ಲ್ಯಾಂಕ್ ಔಟ್ ಆಗುತ್ತೆ. ಅಷ್ಟು ಮಂಜಿರುತ್ತೆ. ಆ ಸ್ಪಾಟ್ ಮಾತ್ರ ಒಂದು ಸ್ವಲ್ಪ ದೂರ. ಯಾರು ಹಾಸನ್ ರೂಟಲ್ಲಿ ಹೊಡಿತೀರಲ್ಲ ಅವ್ರಿಗೆ ಗೊತ್ತಿರುತ್ತೆ ಆ ಸ್ಪಾಟು. ಆ ಗ್ರಾಮ ಅದು ಯಾವ ಏರಿಯಾಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾವು ಊರಿಗೆ ಹೋಗ್ಬೇಕಾದ್ರೆ ಯಾವಾಗಲೂ ನೋಡಿದ್ದೀನಿ. ಇಲ್ಲಿಂದ ಒಂದು ಚೂರು ಮುಂದೆ ಹೋಗ್ತಿದ್ದಂಗೆ ಒಂಥರ ಫಾಗಿ ಇರುತ್ತೆ. ನೋಡೋಣ ಮುಂದೆ ನನಗೂ ಸಿಗುತ್ತೆ ಆ ಥರ. ನಾನು ಹೇಳಿ ಸ್ಪಾಟ್ ಬಂದ್ಬಿಟ್ಟಿದೆ. ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ ಈ ಸ್ಪಾಟ್ ಇದೆಯಲ್ಲ, ಯಾವಾಗಲೂ ಹೆವಿ ಫಾಗು. ಈಗ ನೋಡಿ 7 ಗಂಟೆ, ಬಟ್ ಯಾವುದೋ ಒಂದು 5 ಗಂಟೆಲಿ ಗಾಡಿ ಹೊಡಿತಾ ಇದ್ದೀನಿ ಅನ್ನೋ ಥರ ಇದೆ. ಅಯ್ಯೋ, ಇನ್ನೂ ನೀವು ಸಮ್ಮರ್ ಇನ್ನೇನು ಬಿಗಿನ್ ಆಗುತ್ತಲ್ಲ, ವಿಂಟರಿಂದ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಈ ರೋಡಲ್ಲಿ ಬಂದರೆ ಸಿಕ್ಕಾಪಟ್ಟೆ ಮಜಾ ಇದೆ. ಯಾಕಂದರೆ ಹೊಸ ರೈಡರ್ಸ್ಗೆ ನಾನು ಹೇಳ್ತಿರೋದು, ನೀವು ತುಮಕೂರು ರೋಡ್ಗೆ ಹೊಡೆಯೋಕ್ಕಿಂತ ಈ ಬ್ರೇಕ್ಫಾಸ್ಟ್ ರೈಡ್ಗೆಲ್ಲ ಹಾಸನ್ ರೂಟ್ ಹೊಡೆಯೋದು ಬೆಸ್ಟು. ಚನ್ನರಾಯಪಟ್ಟಣ ಅಲ್ಲಿ ಇಲ್ಲಿ ಈಗ ಮುಂಚೆ ಥರ ಬ್ರಿಡ್ಜ್ ರಿಪೇರಿ ಎಲ್ಲ ಆಗ್ತಾಯಿಲ್ಲ. ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಒಂಥರ ಮಜಾ ಇದೆ. ಈ ಥರ 120ರಲ್ಲೇ ಹೊಡಿತಾ ಇದ್ರೆ ನಮ್ಮ ಹಿಮಾಲಯನ್ ಎಷ್ಟು ಕೊಡುತ್ತೆ ಅಂದರೆ 29 ಕೊಡುತ್ತೆ ಮೈಲೇಜ್. ಅದೇ ನೀವು 100 ಒಳಗಡೆನೇ ಇಡಿ 32, 31 ಹಂಗೆ ಬರುತ್ತೆ. ಹೈವೇಸಲ್ಲಿ ಏನು ತೊಂದರೆ ಇಲ್ಲ ಪೆಟ್ರೋಲ್ ಬಗ್ಗೆ. ಈ ಗಾಡಿಗೆ 450cc ಗಾಡಿಗೆ ತುಂಬ ಏನು ಬ್ಯಾಡ್ ಮೈಲೇಜ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು NS 200 ಈ ರವಿಂಗ್ ಇಂಜಿನ್ಗಳಿದೆಯಲ್ಲ, ನಾನು ಬಜಾಜಿಂದ ಬಂದಿರೋದ್ರಿಂದ ಯಾರು ಅಫೋರ್ಡ್ ಹಾಕೋಬೇಡಿ. ಮೈಲೇಜು ವೆಯ್ಟ್ಗೆ ತುಂಬ ಕಮ್ಮಿ ಕೊಡ್ತಾಯಿತ್ತು ನನಗೆ. ನೀವು ತೆಗಿಯೋಕ್ಕೆ ಹೋದ್ರೂ 27, 28 ಹಂಗೆ ಬರೋದು. ಡಾಮಿನರ್ ಕೊಡೋದು NS ಇರೋದ್ರಿಂದ ನಾನು ಮುಂಚೆ ಹೇಳ್ತಾ ಇದ್ದೆ, ಮುಂಚಿನ ಗಾಡಿ. ಈಗಿನ ಗೊತ್ತಿಲ್ಲ BS6 ನಾಪ್ಸ್ ಹೆಂಗೆ ಅಂತ. ಮೈಲೇಜ್ ಕೇಳಿದ್ರೆ 27 ಅಂತ NS 200. ಸೊ ಆ ಥರ ಇತ್ತು ಒಂದು ಕಾಲ. ಬಟ್ ಈಗ ರಾಯಲ್ ಎನ್ಫೀಲ್ಡ್ ಆ ಕಾಲದಲ್ಲೇ ಥಂಡರ್ಬರ್ಡ್ ನಂದು 350cc ಆದ್ರೂ 35-36 ಕೊಡೋದು. ಸೊ ಐ ಆಮ್ ಜಸ್ಟ್ ಸೇಯಿಂಗ್, ಸೊ ಮೈಲೇಜ್ಗೆ ಏನು ಪ್ರಾಬ್ಲಮ್ ಇಲ್ಲ ರಾಯಲ್ ಎನ್ಫೀಲ್ಡಲ್ಲಿ, ಟ್ವಿನ್ ಸಿಲಿಂಡರ್ ಬಿಟ್ಟು. ಇನ್ನೊಂದು GS ಸಿಕ್ಕಾಪಟ್ಟೆ GSಗಳು ಓಡ್ತಾ ಇದೆ. ಅದು GS 1200 EVs. ಇಲ್ಲಿಂದ
ಇಲ್ಲಿಂದ ಸ್ನೇಹಿತರೆ ಕರೆಕ್ಟಾಗಿ 10 ಕಿಲೋಮೀಟ್ರ್ ಇದೆ. ಮುಂದಿನ 750ಲಿ ನಮ್ಮ ರಾಯಲ್ ಎನ್ಫೀಲ್ಡ್ ಅವರು ಖಂಡಿತವಾಗ್ಲೂ ವೈಬ್ರೇಷನ್ ಅಂತೂ ರೆಡ್ಯೂಸ್ ಮಾಡಿರ್ತಾರೆ. ಸೊ ಹಿಮಾಲಯಂದು ಅದೊಂದು ದೊಡ್ಡ ಸಮಸ್ಯೆ ಇದೆ. ಏನು ಗುರು ಆ ಲೈಟ್ ಥ್ರೋಗಳು ಅಕಾರ್ಡಿಂಗ್ ಟು ಮ್ಯಾಪ್ 1 ಕಿಲೋಮೀಟ್ರಲ್ಲಿ ಲೆಫ್ಟ್ ಅಂತ ತೋರಿಸ್ತಿದೆ. ಈ ಸಲನೂ ನಮ್ಮ ಗೂಗಲ್ ಅಕ್ಕ ನಂಗೆ ಮೋಸ ಮಾಡಲಿಲ್ಲ ಅಂದರೆ ಸಾಕು. ಗಾಡಿ ಈಸಿಯಾಗಿ 150 ಹೊಡೆಯುತ್ತೆ ಅನ್ಸುತ್ತೆ ಗುರು. ಬಟ್ ಏನಂದರೆ ವೆಹಿಕಲ್ಸ್ ಕಮ್ಮಿ ಇರಬೇಕು ರೋಡಲ್ಲಿ. ಬ್ರೇಕಿಂಗ್ ಅಷ್ಟು ನಾಟ್ ದ್ಯಾಟ್ ಬ್ರೇಕ್. ಶಿಟ್ ನಾನು ಹಿಂದೆ ತೊಗೋಬೇಕಾಯ್ತು ಲೆಫ್ಟು. ಬುಲ್ ಶಿಟ್. ಮತ್ತೆ ಯೂಟರ್ನ್ ಹಾಕ್ಬೇಕಲ್ಲಪ್ಪ ಈಗ. ಹೋಗುತ್ತೆ ಅಂದ್ಕೊಂಡು ಮುಂದೆ ಬಂದುಬಿಟ್ಟೆ ಸ್ನೇಹಿತರೆ. ಐ ಡೋಂಟ್ ನೋ, ಈ ಸರ್ವಿಸ್ ರೋಡ್ ತೊಗೊಂಡಿದ್ದೀನಿ, ಮ್ಯಾಪಲ್ಲಂತೂ ತೋರಿಸ್ತಾ ಇಲ್ಲ. ಯಾಕಂದರೆ ಮತ್ತೆ 3 ಕಿಲೋಮೀಟ್ರ್ ಬಂದು ಹಿಂದೆ ಬರೋಕ್ಕಾಗಲ್ಲ. ಈ ರೋಡ್ ಕ್ಲೋಸ್ ಆಗಿಲ್ಲ ಅಂದರೆ ಸಾಕು. ಈ ಮೈಸೂರು ರೋಡ್ಗಳ ಥರ ಮಧ್ಯೆ ಕ್ಲೋಸ್ ಆಗಿಲ್ಲ ಅಂದರೆ ಸಾಕು. ಲೆಟ್ಸಿ. ಸ್ನೇಹಿತರೆ ಹುಲಿಯೂರು ದುರ್ಗ ಮದ್ದೂರು ರೂಟ್ ಇದು. ಸೊ ಕುಣಿಗಲ್ಲಿಂದ ಮದ್ದೂರು ಕಡೆಗೆ ಹೋಗುವಂಥ ರೂಟು. ಸೊ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ. ಸೊ ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಉಳಿಸ್ಕೊತೀನಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ. ಗೊತ್ತೇ ಆಗಿಲ್ಲ, ಗಾಡಿ ಮಾತ್ರ ಪವರ್ಫುಲ್ ಅಲ್ಲ, ಆರಾಮಾಗಿ ಬರುತ್ತೆ. ರೋಡ್ಸ್ ಕ್ರೇಜಿ ಆಗಿದೆ ಗುರು. ಕುಣಿಗಲ್ಲಿಂದ ಮದ್ದೂರು ಕನೆಕ್ಟ್ ಆಗೋ ರೂಟು. ನನ್ನ ಪ್ರಕಾರ ಶಿವಳ್ಳಿ ಮದ್ದೂರು ರೈಲ್ವೆ ಸ್ಟೇಷನ್ನು ಆ ಕಡೆಗೆ ಹೋಗಿ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಈ ರೋಡು. ಐ ಆಮ್ ವೆರಿ ನಾಟ್ ವೆರಿ ಶ್ಯೂರ್. ನಾನು ಈಗಲೇ ಪಿನ್ ಮಾಡೋಕ್ಕೆ ಹೋಗಲ್ಲ ಲೊಕೇಶನ್ನ, ಕರೆಕ್ಟಾಗಿ ತೋರಿಸಿದ್ರೆ ಹೋಗ್ತೀನಿ. ರೈಟಿಗೆ ತೊಗೊಂಡೆ ಮದ್ದೂರು ರೋಡಿಂದ ಒಂದು 800 ಮೀಟ್ರಲ್ಲಿ, ಸಾರಿ 3 ಕಿಲೋಮೀಟ್ರಲ್ಲಿ 3 ಕಿಲೋಮೀಟ್ರ್ ಮದ್ದೂರು ರೋಡು ಹೈವೇಯಿಂದ ರೈಟಿಗೆ ತೊಗೊಂಡ್ವಿ. ಸೊ ಇಲ್ಲಿಂದ 6 ಮಿನಿಟ್ಸ್ ಅಂತ ಅಂತಿದೆ. ಲೆಟ್ಸಿ. ರೋಡ್ ಅಂತೂ ಸೂಪರ್ ಆಗಿದೆ ಗುರು. ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ, ಮ್ಯಾಪ್ ನೋಡಿದ್ರೆ ಹಿಂಗೆ ರೈಟ್ ತೋರಿಸ್ತಾ ಇದೆ. ಲೋಕಲ್ ಅವ್ರು ಕೇಳಿದ್ರೆ ಇಲ್ಲ ಮುಂದಕ್ಕೆ ಹೋಗಿ ರೈಟ್ಗೆ ಹೋಗಿ ಅಂತ. ರಿಯಲಿ ಡೋಂಟ್ ನೋ. ಯಾವುದೋ ಕಾಡು ಮಧ್ಯೆ ಹೋಗ್ತಾ ಇದ್ದೀನಿ, ಐ ಡೋಂಟ್ ನೋ. ಲೆಟ್ಸ್ ಸಿ. ನಮಗೊಂದು ಒಳ್ಳೆ ಟ್ರಯಲ್ಸ್ ಅಂತ ಸಿಕ್ತು. ಹೋಗೋದು ಹೆಂಗೇನು ಗೊತ್ತಿಲ್ಲ. ಅದು ನನ್ನ ಸ್ಪಾಟ್ ಅಂತೂ ಇದೆ. ಲೋಕಲ್ ಜನ ಬ್ಯೂಟಿಫುಲ್ ಆಗಿದೆ. ಮೈನಿಂಗೆಲ್ಲ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರೋದಿಲ್ಲ. ಬರೀ ಈಗ ಮೈನಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಚೆನ್ನಾಗ್ತಿತ್ತು ಅಂದರೆ ಮೈಂಡು.
ನವಿಲುಗಳು ತುಂಬ ಇದಾವೆ ಇಲ್ಲಿ. ಸೊ ಆಲ್ರೆಡಿ ಅಲ್ಲಿ ಗೋಪುರ ಅಟ್ಯಾಚ್ ಮಾಡೋಕ್ಕೆ ಕಾಣಿಸ್ತಿಲ್ಲ ನಿಮಗೆ. ನಾನು ನವಿಲುಗಳು ತುಂಬ ವೀಡಿಯೋಸಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಸೊ ಸಿಕ್ಕಾಪಟ್ಟೆ ಒಳ್ಳೆ ಜಾಗ. ಈಗ ತಾನೇ ಸನ್ರೈಸ್ ಆಗಿದೆ. ಐ ಥಿಂಕ್ ಯು ಕ್ಯಾನ್ ಗೋ. ಈ ರೋಡ್ನೇ ಕಂಟಿನ್ಯೂ ಮಾಡ್ಬೋದು. ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ ಇಲ್ಲಿ. ಸೊ ಕೇಳೋದು ಯಾರನ್ನೇ ಕೇಳೋದು ಗೊತ್ತಿಲ್ಲ, ಯಾಕಂದರೆ ಅಷ್ಟು ಸೇಫ್ ಜಾಗ ಅಂತ ಅನ್ನಿಸ್ತಿಲ್ಲ. ಕೆಲವರಲ್ಲೇನೋ ಕಲ್ಲೆಲ್ಲ ಹೊಡಿತಾ ಇದ್ದಾರೆ. ರಿಯಾಕ್ಟ್ ಮಾಡಲಿಲ್ಲ, ಕೇಳಿದೆ, ಏನೂ ಮಾತಾಡಲಿಲ್ಲ ಅವರು. ಸೊ ಇಟ್ಸ್ ಓಕೆ. ಸೊ ಸದ್ಯಕ್ಕೆ ಸ್ನೇಹಿತರೆ ಆದರೆ ಗುಡಿ ಹತ್ರ ಹೋಗಿ ಕೈ ಮುಗಿದ್ಬಿಟ್ಟು ಬರೋಣ. ಬೈಕ್ ರೈಡಿಗೆ ಬರೋಕ್ಕೆ ಒಳ್ಳೆ ಸ್ಪಾಟು. ನೀವು ನೋಡಿದ್ರಲ್ಲ, ನಾವು ಹಾಸನ ರೂಟನ್ನು ಒಳ್ಳೆ ಮಜಾ ಮಾಡಿದ್ವಿ. ಹೈವೇಸಲ್ಲಿ ಚಿಕ್ಕಬಳ್ಳಾಪುರ ತುಮಕೂರಿಗೆಲ್ಲ ಹೋಲಿಸ್ಕೊಂಡ್ರೆ ಹಾಸನ ಹೈವೇ ತುಂಬ ಚೆನ್ನಾಗಿದೆ ಬೈಕ್ ರೈಡು, ಮಾರ್ನಿಂಗ್ ರೈಡ್ಸ್ ಮಾಡೋಕ್ಕೆ. ಆಮೇಲೆ ಏನೋ ಬ್ರೇಕ್ಫಾಸ್ಟ್ ರೈಡ್ ಮಾಡ್ತಾಯಿದ್ರೆ ಇಲ್ಲೊಂದು ಸಲ ಬಂದು ಕೂತ್ಕೊಂಡು ಆರಾಮಾಗಿ ಏನೋ ತಿನ್ನೋಕ್ಕೇನೋ ತಂದ್ರೂ ತಿಂದು, ಬಟ್ ಕವರ್ಸ್ ಎಲ್ಲ ನಾವೇ ಎತ್ಕೊಂಡು ಹೋಗೋದು ಉತ್ತಮ. ಇಲ್ಲೆಲ್ಲಿ ರಿಟರ್ನ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿದೆ ಜಾಗ. ಸೊ ನಾವೊಂದೀಗ ಸದ್ಯಕ್ಕೊಂದು ಸಿನಿಮಾಟಿಕ್ ಶಾರ್ಟ್ಸ್ ತೆಗೋಣ. ಏನೇ ಆದರೂ ಗೋಪ್ರೋ ಮಾತ್ರ ತಗೊಳಕ್ಕೆ ಹೋಗಬೇಡಿ. ಲಾಟ್ ಆಫ್ ಇಶ್ಯೂಸ್ ಇದೆ. ಇನ್ನೂ ಸಾಫ್ಟ್ವೇರ್ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅಂತ. ನೋಡಿ ಆಫ್ ಆಗುತ್ತೆ, ಬ್ಯಾಟ್ರಿ ತೆಗಿಬೇಕು, ಹಾಕಬೇಕು. ಕೆಲವೊಂದು ಸಲ ಚಾರ್ಜಿಂಗ್ ಪಾಯಿಂಟ್ನ ತೆಗೆದು ಕನೆಕ್ಟ್ ಮಾಡಿದ್ಮೇಲೆ ಪ್ಲೇ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ DJI ಈಗ ಸದ್ಯಕ್ಕೆ ಬೆಟರ್ ಆಪ್ಷನು. ಸುಮ್ಮನೆ ಒಂಚೂರು ಹತ್ತಿಸ್ಬಿಟ್ಟು ನೋಡೋಣ. ಐ ಡೋಂಟ್ ನೋ ಇದೇ ಕರೆಕ್ಟ್ ರೂಟಾ ಅಂತ. ಲೊಕೇಶನ್ ಯಾವುದಾದ್ರೂ ಪಿನ್ ಮಾಡ್ರೆ ಸಿಕ್ಕಿದ್ರೆ ಚೆನ್ನಾಗಿರ್ತಾಯಿತ್ತು, ಸಿಗ್ತಾಯಿಲ್ಲ. ಹೈ, ಬ್ಯೂಟಿಫುಲ್ ಸಸ್ಪೆನ್ಷನ್ ಗುರು ಹಿಮಾಲಯಂದು. ಎಲ್ಲಿ ನೋಡಿದ್ರು ಫೋಟೋ ಶೂಟ್ ಮಾಡೋಕ್ಕೆ ಸ್ಪಾಟ್ಗಳಿದೆ ಇಲ್ಲಿ. ಅಲ್ಲಲ್ಲಿ ಬಂಟ ನಿಲ್ಸ್ ಹಿಂಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ನಿಲ್ಸ್ಕೊಂಡು ಫೋಟೋ ತೆಗಿಬೋದು. ಮಳೆ ಬಂದಿರೋದ್ರಿಂದ ಸ್ವಲ್ಪ ಸ್ಲಿಪ್ಪರಿ ಇದೆ, ಹುಷಾರಾಗಿ ಓಡಿಸ್ಬೇಕು. ಓ ನೋ 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 ನೋ, ಡೋಂಟ್ ಎವರ್ ಪುಟ್ ಟು ಥರ್ಡ್ ಗೇರ್ ಮ್ಯಾನ್. I did it. ಏನು ಬ್ಯೂಟಿಫುಲ್ ಲೊಕೇಶನ್ ಗುರು. ವಾಹ್, ಅಲ್ಲೊಂದು ನವಿಲ್ ನೋಡಿ. ಸೊ ಮಂದಾರ ಇಲ್ಲಿ ಗಿಲ್ಸ್ಗಿಂತನೂ ತುಂಬ ಚೆನ್ನಾಗಿದೆ ಜಾಗ. ನಾನು ನನ್ನ ಶ್ವೇತಾಶ್ವ. ಸೊ ಒಳ್ಳೆ ಸ್ಪಾಟು. ತುಂಬ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋಂಥ ಗಾಡಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನೇ ಕಾರಲ್ಲಿ ಬಂದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ನಡ್ಕೊಂಬರ್ಬೋದು. ಏನು ತುಂಬ ಏನು ಟ್ರೆಕ್ಕಿಂಗ್ ಜಾಗನೂ ಅಲ್ಲ ಇದು. ಸೊ ಐ ಮೋಸ್ಟ್ಲಿ ಪ್ರಿಫರ್ ದಿಸ್ ಕೈಂಡ್ ಆಫ್ ಇದು. ಯಾರೋ ಅವರು ಮುಂಚೆ ಆದರೆ ನನಗೆ ಟ್ರೆಕ್ಕಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೆ, ಅಯ್ಯೋ ಬ್ರೋ ರೈಡ್ಗೆ ಹೋದ್ಮೇಲೆ ಏನು ಮಾಡೋ, ಜಾಕೆಟಲ್ಲಿ ಇಡೋದು ಏನು ಕತೆ ಅಂತ ಬರಲಿಲ್ಲ ಅವರು. ಸೊ ಅವ್ರಿಗೆ ನಾನು ಹೇಳ್ತಿರೋದು ಇದೇನು ಟ್ರೆಕ್ಕಿಂಗ್ ಅಲ್ಲ ಗುರು, ಆರಾಮಾಗಿ ಬರ್ಬೋದಾಗಿತ್ತು. ಸೊ ಟ್ರೆಕ್ಕಿಂಗ್ ಏನು ಜಾಸ್ತಿ ಇಲ್ಲ, ಆರಾಮಾಗಿ ಬರ್ಬೋದು. ಬೆಳಿಗ್ಗೆ ಬಂದರೆ ನಿಮಗೆ ವೆರೈಟಿ ಪಕ್ಷಿಗಳು ಡಿಫ್ರೆಂಟ್ ಆಗಿದೆ. ಆಗ್ತಿಲ್ಲ ಝೂಮ್ ಮಾಡೋಕ್ಕೆ. ನವಿಲ್ಗಳು, ಅಮೇಸಿಂಗ್ ಟೆಂಪಲ್. ಇಲ್ಲೊಂದು ಕಲ್ಯಾಣಿ ಇದೆ. ನನಗಂತೂ ಭಾರಿ ಇಷ್ಟ ಆಯಿತು ಗುರು ಜಾಗ. ಸೊ ಬೇಸಿಕಲಿ ಮಾರ್ನಿಂಗ್ ರೈಡು ಬೇಗ ಬಂದಿದ್ದಕ್ಕೂ ಒಳ್ಳೇದಾಯಿತು. ಯಾಕಂದರೆ ಆಲ್ಮೋಸ್ಟ್ ನೆನ್ನೆ ಮಳೆ ಬಂದ್ರೂ ಈಗ 7 ಗಂಟೆಗೆ ಫುಲ್ ಒಂಥರ ಬ್ರೈಟ್ ಆಗಿಬಿಟ್ಟಿದೆ. ಸೊ ಯು ಕ್ಯಾನ್ ಸಿ ಮೈ ಬೈಕ್ ಓದರ್. ಬಂದಿದ್ದು ಮದ್ದೂರು ರೂಟಿಂದ, ಅಂದರೆ ಕುಣಿಗಲ್ ಮದ್ದೂರು ಕನೆಕ್ಟ್ ಆಗೋ ರೋಡು, ಅಲ್ಲಿಂದ ರೈಟ್ ತೊಗೊಂಡ್ರೆ ನಿಮ್ಗೊಂದು 4 ಕಿಲೋಮೀಟ್ರಲ್ಲಿ ಈ ಸ್ಪಾಟ್ ಸಿಗುತ್ತೆ. ಶಂಕರೇಶ್ವರ ಬೆಟ್ಟ ಅಂತ ಹಾಕಿದ್ರೆ ಅಲ್ಲಿ ತನಕ ಬರ್ಬೋದು. ಅಲ್ಲಿಂದ ಆರಾಮಾಗಿ ನಡ್ಕೊಂಡು ಬನ್ನಿ. ಸೊ ಮಜಾ ಇದೆ ಸ್ನೇಹಿತರೆ. ಗ್ರೂಪ್ ರೈಡ್ ಎಲ್ಲ ಬಂದರೆ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿ ಪ್ರತಿಯೊಂದಕ್ಕೂ
ಸೂಪರ್ ಆಗಿರುವಂಥ ಜಾಗ. ಸೊ ಅದಕ್ಕೆ ಟೆಂಪಲ್ ಕ್ಲೋಸ್ ಇದೆ, ಸೊ ಬೇಗ ಬಂದ್ವಲ್ಲ ಅದರಿಂದ. ನಮ್ಮ ಹೆಂಗೆ ಕಾಣಿಸ್ತಿದೆ ಅಂದರೆ ಗಾಡಿ ನಿಂತಿರೋ ಸ್ಪಾಟ್ಗೂ, ಸೊ ಈ ಬೆಟ್ಟ ಗುಡ್ಡ ಮಧ್ಯನೂ ಗಾಡಿ ಹೆಸ್ರಿಗೂ ಹಿಮಾಲಯನ್ ಅನ್ನೋದಕ್ಕೂ ಕರೆಕ್ಟಾಗಿದೆ. ಇಲ್ಲೊಂದು ಸಂಪಿಗೆ ಮರ ಇದೆ. ತುಂಬ ಬೇಗ ಆಗಿರೋದ್ರಿಂದ ಕರಡಿಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ವಿಲ್ ಲೀವ್ ದಿಸ್ ಪ್ಲೇಸ್. ಅಮೇಝಿಂಗ್ ಪ್ಲೇಸ್ ಗುರು. ನೀವೇನಾದರೂ ಡ್ಯುಯಲ್ ರೈಡು ಸೋಲೋ ರೈಡ್ ಬರ್ತೀರಾ ಅಂದರೆ, ಅಥವಾ ಕಪಲ್ಸ್ ಬರ್ತೀರಾ ಅಂದ್ರೂ ಇಟ್ಸ್ ನೋ ರಿಸ್ಕ್ ಆಸ್ ಸಚ್. ಬಟ್ ನಮ್ಮ ಹುಷಾರಲ್ಲಿ ನಾವು ಇರೋದು, ಸ್ವಲ್ಪ ಗ್ರೂಪಲ್ಲಿ ಬಂದರೆ ಒಳ್ಳೆಯದು. ಸೊ ಇಲ್ಲಿಂದ ಓಡ್ತಾ ಇದ್ದೀನಿ ಈಗ, ಡೌನ್ ಹಿಲ್ ಮಾಡ್ತೀನಿ. ಮಾರ್ಗೊಂಡ್ನಹಳ್ಳಿ ಡ್ಯಾಮು, ಮಾರ್ಗೊಂಡ್ನಹಳ್ಳಿ, ಐ ಡೋಂಟ್ ನೋ ಹೌ ಡು ಯು ಕಾಲ್ ದ್ಯಾಟ್, ಯಾಕಂದರೆ ಗೂಗಲ್ ಮ್ಯಾಪಲ್ಲಿ ಹಿಂಗೆ ರ್ಯಾಂಡಮ್ ಆಗಿ ನೋಡ್ತಾ ಇದ್ದೆ. ಸೊ ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ಸ್ ಇಲ್ಲಿಂದ ಚಾರ್ಮಾಡಿಗೆ ಹೋಗೋಕ್ಕಿದೆ, ಅದನ್ನೆಲ್ಲ ಮುಂದಿನ ವ್ಲಾಗ್ಸಲ್ಲಿ ಹೇಳ್ತೀನಿ. ಓಹ್, ಈ ವ್ಯೂ ನೋಡಿ ಹೆಂಗಿದೆ. ಅಪೀಲ್ ಮಾಡಿದಾಗ ಗೊತ್ತಾಗಿಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆದಷ್ಟು ನಾವೀಗ ಕ್ಲಚ್ಚೆಲ್ಲ ಆಟ ಆಡಬೇಕು. ನಾವು ಆದಷ್ಟು ಈ ಥರ ರೋಡ್ಗೆಲ್ಲ ಬಂದರೆ ಸ್ವಲ್ಪ ಆದರೂ ಆಫ್ ರೋಡಿಂಗ್ ಸ್ಕಿಲ್ ಕಲಿತೀವಿ. ಇಲ್ಲಾಂದರೆ ಬರೀ ಹೈವೇಲ್ಲ ಹೊಡಿತಾ ಇದ್ರೆ ಎ ಡಿ ವಿ ಅಂದ್ಕೊಂಡು ಯು ಕ್ಯಾನ್ ಗೋ ಫಾರ್ R15 ಆ ಥರ ಒಳ್ಳೆ ವಿಂಡ್ಶೀಲ್ಡ್ ಇರುವಂಥ ಗಾಡಿಗಳು. ಸೊ ಸ್ವಲ್ಪ ಈ ಥರ ಎಕ್ಸ್ಪ್ಲೋರ್ ಮಾಡಿದ್ರೆ ಚೂರು ನಮಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬೀಳೋದು ಎದ್ದೇಳೋದು ಇದ್ದಿದ್ದೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದೇ ಇನ್ನೊಬ್ರು ಇದ್ದಾಗೆ ಅಟ್ಲೀಸ್ಟ್ ಎಪ್ಸಕ್ಕೆ ಸರಿ ಹೋಗುತ್ತೆ. ಇಲ್ಲಿ ಸದ್ಯಕ್ಕೆ ಕಲ್ಲು ಕೊಟ್ಟಿದ್ದಾರಲ್ಲ, ಈ ಆ ಕಡೆ ಕಲ್ಲುಗಳು. ಸೊ ಇದನ್ನೇ ನೀವು ರೋಡ್ ಅಂದ್ಕೊಂಡು ಮಾರ್ಕ್ ಮಾಡ್ಕೊಂಡು ಬಂದ್ರೆ ಆಯಿತು. ಸೊ ನಾನು ಹಂಗೆ ಫಾಲೋ ಮಾಡಿದೆ. ನ್ಯೂಟ್ಲಿಕ್ಕೆ ಬಿದ್ದರೆ ಬ್ರೇಕಿಂಗೇ ಸಿಗಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟೇ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗ್ಸಲ್ಲಿ ಈ ಥರನೇ ಕೆಲವೊಂದು ಒಳ್ಳೊಳ್ಳೆ ಸ್ಪಾಟ್ಗಳನ್ನ ತೋರಿಸ್ತೀನಿ. ಮತ್ತು ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.